ಇವತ್ತಿಗೆ ಕರೆಕ್ಟಾಗಿ 11 ದಿನ ಆಯಿತು. ಈ 11 ದಿನದಲ್ಲಿ ಕರ್ನಾಟಕದ ಚಿತ್ರಣ ಏನು ಭೂಪಟದ ಚಿತ್ರಣನೇ ಬದಲಾಗಿದೆ ಅಂತ ಹೇಳ್ಬೋದು. ಏನು 11 ದಿನದ ಕೆಳಗಡೆ ನಾವೆಲ್ಲ ಮಳೆ ಬೇಕು ಕುಡಿಯೋದಕ್ಕೆ ನೀರಿಲ್ಲ, ಉತ್ತರ ಕರ್ನಾಟಕದಲ್ಲಿ ತುಂಬ ಬರ ಪರಿಸ್ಥಿತಿ ಎದುರಾಗಿದೆ. ಈ ಥರದೊಂದಷ್ಟು ಬೇಡಿಕೆಗಳನ್ನು ಕೋರಿಕೆಗಳನ್ನ ನಾವು ದೇವರ ಹತ್ರ ಕೇಳ್ಕೊತಾನೆ ಇದ್ವಿ. ಬಟ್ ಈ 11 ದಿನದಲ್ಲಿ ದೇವರು ನಾವು ಕೇಳ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಕೊಟ್ಟ ಅಂತಲೇ ಹೇಳ್ಬೋದು. ಅಷ್ಟೊಂದು ಮಳೆ, ಅಷ್ಟೊಂದು ನೀರು. ಎಷ್ಟೋ ದಶಕಗಳ ಹಿಂದೆ ಈ ಸುದ್ದಿಯನ್ನು ನಾವು ನೋಡಿರೋಕ್ಕಂತೂ ಚಾನ್ಸೇ ಇಲ್ಲ, ಬರೀ ಕೇಳಿದ್ವಿ ಅಂತಲೇ ಹೇಳಬೇಕು. ಬಟ್ ಇವತ್ತು ಆ ಸಿಚುವೇಶನನ್ನು ನಾವು 11 ದಿನದಲ್ಲಿ ನೋಡಿದ್ದೀವಿ. ಏನು ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಎಕ್ಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಮಳೆನೇ ಇಲ್ದಲೇ ಎಲ್ಲ ಕಡೆ ಬರ ಪರಿಸ್ಥಿತಿ ಇತ್ತು. ಭೂಮಿ ಎಲ್ಲ ಕಡೆ ಬಾಯಿ ಬಿದ್ದಿತ್ತು. ಒಂದು ಹನಿ ಕುಡಿಯೋ ನೀರಿಗೋಸ್ಕರ ಅಲ್ಲಿನ ಜನ ಯಾವೆಲ್ಲ ರೀತಿ ಕಷ್ಟಪಡ್ತಾ ಇದ್ರು, ಎಷ್ಟು ದೂರ ಹೋಗ್ಬಿಟ್ಟು ನೀರುಗಳನ್ನ ತಗೋಬರ್ತಾ ಇದ್ರು ಕುಡಿಯೋದಕ್ಕೆ ಅನ್ನೋದನ್ನ ನಾವು ತೋರಿಸಿದ್ವಿ. ಬಟ್ ಈಗ ಅದೇ ನೀರು ಜನನ್ನ ಸಾಕು ಅನ್ನೋ ಥರ ಮಾಡಿದೆ. ಎಸ್, ಈ 11 ದಿನದಲ್ಲಿ ಕರ್ನಾಟಕದಲ್ಲಿ ಆಗಿದ್ದು ನಷ್ಟ ಎಷ್ಟು, ಮಳೆ ಏನೆಲ್ಲ ಅವಾಂತರ ಸೃಷ್ಟಿ ಮಾಡಿದೆ, ಮಳೆಯಿಂದ ಎಷ್ಟು ಜನ ಸತ್ರು, ಮಳೆಯಿಂದ ಎಷ್ಟು ಜನ ಕಾಣೆ ಆಗಿದ್ದಾರೆ, ಮಳೆಯಿಂದ ಕರ್ನಾಟಕಕ್ಕೆ ಎಷ್ಟು ನಷ್ಟ ಆಗಿದೆ, ಈ ಎಲ್ಲ ರಿಪೋರ್ಟ್ನ ನಾನು ನಿಮಗೆ ಕೊಡ್ತೇನೆ.
ಕರ್ನಾಟಕ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಇದೆ. ಅದರ ಅಕೌಂಟ್ ನಂಬರ್ ಬಂದ್ಬಿಟ್ಟು 378870988605. ಕರ್ನಾಟಕ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಕೌಂಟ್ ನಂಬರ್ 378870988605. IFSC ಕೋಡ್ ಬಂದು SBIN 0040277. ಮತ್ತೊಂದು ಸರಿ ಹೇಳ್ತೀನಿ, IFSC ಕೋಡ್ ಬಂದು SBIN 0040277. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿಧಾನಸೌಧ ಬ್ರಾಂಚು. MICR ಕೋಡ್ ಬಂದು 56000643. ಮತ್ತೊಂದು ಸರಿ ಹೇಳ್ತೀನಿ, MICR ಕೋಡ್ ಈಸ್ 56000643. ಈ ಅಕೌಂಟ್ಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಡೈರೆಕ್ಟಾಗಿ CM ರಿಲೀಫ್ ಫಂಡ್ಗೆ ಅಂದರೆ ಗೌರ್ಮೆಂಟ್ಗೆ ಹೋಗಿ ತಲುಪುತ್ತೆ. ಅದನ್ನು ಅವರು ಒಂದು ಉತ್ತಮ ರೀತಿಯಲ್ಲಿ ಯೂಸ್ ಮಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ.